ಜೈ ಭೀಮ್. ನನ್ನ ಹೆಸರು ರೇಣುಕಾ ಅಂತ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು. ಇವತ್ತು ನಿಮ್ಮ ಮಾಧ್ಯಮ ಮಿತ್ರನ ಏನಕ್ಕೆ ನಾವು ಬರಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಅಪೂರ್ವ ಬಿದರೆ ಮೇಡಮ್ AC ಮೇಡಮ್ ಅವರು ನಾವು ಸಾರ್ವಜನಿಕರು ಸ್ಪಂದಿಸೋದೇ ಇಲ್ಲ. ಸ್ಪಂದಿಸದೇ ಇದ್ದಾಗ ನಮಗೇನು ಅನಿಸುತ್ತೆ, ಇವರು ಸಾರ್ವಜನಿಕರಿಗೋಸ್ಕರ ಬಂದಿದ್ದಾರೋ ಇಲ್ಲೋ ಬೇರೆ ಕೆಲಸಕ್ಕೆ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ, ನೀವು ನಮ್ಮನ್ನು ಬಂದಾಗ ನೀವು ಸ್ಪಂದಿಸಿ, ನಮ್ಮ ಕಷ್ಟ ಸುಖಗಳು ನಿಮ್ಮ ಹತ್ರ ಹೇಳ್ಕೋಬೇಕು. ನೀವು AC ಆಗಿ ಬಂದಿರೋದು ನಮ್ಮ ಕಷ್ಟ ಸುಖಕ್ಕೋಸ್ಕರ ನಾವು ನಿಮ್ಗೆ ಹೇಳ್ಕೋಬೇಕು ಅಂತೇಳಿ ಬಂದಿದ್ವಿ. ಲಾಸ್ಟ್ ಟೈಮ್ ರಜನಿಕಾಂತ್ ಸರ್ ಇರುವಾಗ 50 ಜನ ಇದ್ದರೂ ಅವರು ಕರೆದು ಮಾತಾಡಿಸಿ ರಾತ್ರಿ 10 ಗಂಟೆವರೆಗೂ ಅವ್ರು ಡ್ಯೂಟಿ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿ ನಮಗೆ ಬೇಕಾಗಿದೆ. ಅದೇ ಥರ ಇವರು ನಮಗೆ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ನಾವು DC ಆಫೀಸ್ಗೆ ಹೋಗಿದ್ದೀವಿ, 3 ಅವರ್ ಆದರೂ ಬರಲ್ಲ. ಟೈಮಿಂಗ್ಸ್ಗೆ ಒಂದು ದಿವಸನೂ ಅವ್ರು ಬಂದು ವರ್ಕ್ ಮಾಡಲಿಲ್ಲ. ಮತ್ತು ಬಂದಾಗ ಸರಿಯಾಗಿ ಮಾತು ಆಡೋಲ್ಲ ಸರ್, ಸ್ಪಂದಿಸೋದಿಲ್ಲ. 2 ಮಿನಿಟ್ಸ್ ನಮ್ಮ ಮುಖ ನೋಡಿ ಮಾತಾಡಲ್ಲ ಅವರು. ನಮ್ಮ ಮುಖ ನೋಡೋ ಮಾತಾಡಿದಂಥ ತಪ್ಪು ನಾವೇನು ಮಾಡಿದ್ವಿ? ನಮ್ಮ ಮುಖ ನೋಡಿ ನಮಗೆ ಸ್ಪಂದಿಸಿರೋಂಥ AC ನಮಗೆ ಬೇಡ, ಅದನ್ನು ವರ್ಗಾವಣೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಆಗ ಮತ್ತೆ ನಮ್ಮ ತಾಲೂಕಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಆ ಥರ ಎಲ್ಲ ಏನೂ ಇಲ್ಲ, ಮೇಡಮ್ ನಿಮ್ಮ ಕಡೆ ಸ್ಪಂದಿಸ್ತಾರೆ ಅಂತೇಳಿ ಅವ್ರು ಭೇಟಿ ಮಾಡೋದಕ್ಕೆ ಕೊಟ್ಟರು. ಭೇಟಿ ಮಾಡಿದ್ಮೇಲೆ ಇಲ್ಲ ನಾವು ಏನೂ ಆ ಥರ ಎಲ್ಲ ಏನೂ ಇಲ್ಲ, ನಾವು ನಿಮಗೆ ಯಾವಾಗಲೂ ಆನೇಕಲ್ ತಾಲೂಕಿಗೆ ನಾವು ನಿಮ್ಮ ಚಿರುಣಿಯಾಗಿರ್ತೀವಿ, ನೀವು ಹೇಳಿದ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಒಂದು ಭರವಸೆಗಳು ಕೊಟ್ಟಿದ್ದಾರೆ. ಇವತ್ತಿಗೆ ಅವರ ಭರವಸೆಗಳ ಮೇಲೆ ನಾವು ಅಂದ್ಕೊಂಡಿದ್ವಿ. ಮುಂದಿನ ದಿನಗಳು ಈ ಭರವಸೆಗಳು ನಮ್ಮ ಪಬ್ಲಿಕ್ಗೆ ಅವರು ಸ್ಪಂದಿಸಲಿಲ್ಲ ಅಂದ ಕಾರಣಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ವಿ. ಜೈ ಭೀಮ್, ಜೈ ಭೀಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತಿನ ದಿನ ಬೆಂಗಳೂರು ಉಪವಿಭಾಗಾಧಿಕಾರಿಗಳಾದ ಅಪೂರ್ವ ಬಿದಿರಿ ಅವರು AC ಅವರು ಇವತ್ತಿನ ಆನೇಕಲ್ಗೆ ಆಗಮಿಸಿದರು. ಅದನ್ನು ನೋಡಿ ನಾವು ಸಹ ಸಂಘಟನೆಯವರು ಪದಾಧಿಕಾರಿ ಬಂದು ಮೇಡಮ್ ನಿಮ್ಮ ಹತ್ರ ಕುಂದುಕೊರತೆಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮನ್ನು ಅವರು ಮಾತನಾಡಿದೆ ಒಂದು ಬೇಜವಾಬ್ದಾರಿ ಥರ ನಡ್ಕೊಂಡು ಅವರು ನ್ಯಾಯಾಲಯಕ್ಕೆ ಹೊರಟೋದ್ರು. ತದನಂತರ ಇವಾಗ ನ್ಯಾಯಾಲಯ ಮುಗಿಸ್ಕೊಂಡು ತಮ್ಮ ಕಚೇರಿಗೆ ಬಂದಾಗ ಈ ಭಾಗದ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಅವರು ಬಂದು ಇಲ್ಲೆಲ್ಲ ಗಲಾಟೆ ಮಾಡಬಾರ್ದು, ಪರ್ಮಿಷನ್ ತಗೊಳ್ಳಲ್ಲ, ಕಾನೂನು ಅಡಿಯಲ್ಲಿ ನಿಮಗೆ ತೊಂದರೆಗಳಾಗೋದೆ, ಕಾನೂನು ಮೀರಿ ನೀವೇನು ಅಲ್ಲಿ ಮಾಡಬಾರ್ದು, ನೀವು ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಮಾತಾಡ್ಬೇಕು ಆ ಥರ ಮಾತಾಡಿ ಬೇರೆ ಥರ ಮಾತಾಡ್ಬೋದು ಕೇಳ್ಕೊಂಡಾಗ ನಾವು ಅವರು ಸ್ಪಂದಿಸಿ ಮೇಡಮ್ ಅವ್ರ ಮುಖಾಂತರ ಕರೆಸಿ ಹೊತ್ತು ಮೇಡಮ್ ಹತ್ರ ನಾವು ಕುಂತು ಮಾತಾಡಿದ್ವಿ. ಬಿದಿರಿ ಅವ್ರ ಹತ್ರ ಇಲ್ಲ, ನಾವು ಆ ಥರ ನಮ್ಮ ಮನೋಭಾವನೆಗಳಿಲ್ಲ, ನಾವು ಒಂದು ಕುಟುಂಬದಾಗ ಬಂದಂಥ ವ್ಯಕ್ತಿ, ನಾನು ಆ ಥರ ಮಾತಾಡೋಲ್ಲ, ನಾನು ಅಸಿಸ್ಟೆಂಟ್ ಕಮಿಷನರ್ಗೆ ಬಂದಿದ್ದೀನಿ, ನಾನು ಎಲ್ಲ ಕಷ್ಟ ಸುಖಗಳು ಹಂಚ್ಕೊತೀನಿ, ಭಾಗಿಯಾಗ್ತೀನಿ, ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತೀನಿ ಅಂತ ಹೇಳ್ಕೊಂಡು ನೀವೊಬ್ಬರಿಗೆಲ್ಲ ನಮ್ಮೊಬ್ಬರಿಗೆ ಮಾಡ್ಬಾರ್ದು ಮೇಡಮ್, ಎಲ್ಲ ಬಂದಿರ್ತಕ್ಕಂಥ ಯಾರೇ ಆಗಿರ್ಬೋದು, ಬಡ ಕುಟುಂಬದಾಗಿರ್ಬೋದು, ಸಮಾಜ ಜನ ಆಗಿರ್ಬೋದು, ಸಾರ್ವಜನಿಕರಿಗೆಲ್ಲ ಸ್ಪಂದಿಸಿ ನೀವು ಕೆಲಸ ಮಾಡ್ಕೊಂಡು ಕೇಳ್ಕೊಂಡಾಗ ಆಯಿತು ನಾವು ತಿದ್ಕೊತೀನಿ, ನಾವು ಮಾಡ್ಕೊಡ್ತೀನಿ ಹೇಳಿದ್ರು. ಅದನ್ನ ನಾವು ಇವತ್ತಿನ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದರೆ ಈಗಾಗಲೇ ನಮ್ಮ ಸರ್ಕಾರಿ ತಿಪ್ಪೇಸ್ವಾಮಿ ಬೇಡ ಅಂದಾಗ ನಾವು ಈ ಸಾಂಕೇತಿಕವನ್ನು ಕೈ ಬಿಡ್ತಾಯಿದೆ. ಜೈ ಭೀಮ್. ಅದೇ ವಿಚಾರವಾಗಿ ನಾವು ಬೆದರಿ AC ಅವ್ರನ್ನ ಕೇಳ್ಕೊಂಡಾಗ ನಾನು ಇನ್ನು ಮುಂದೆ ತಿದ್ಕೊತೀನಿ, ನಾನು ಸರಿ ಮಾಡ್ಕೊತೀನಿ, ನಾನು ತಪ್ಪುಗಳನ್ನ ಎಲ್ಲರೂ ನಾವು ಸ್ಪಂದಿಸ್ತೀನಿ ಅಂತ ಹೇಳಿದ್ರು. ಸಮಯ ಅವಕಾಶ ಆಗಿಲ್ಲ ಅಂತ ಪಕ್ಷದಲ್ಲಿ ಸರಿಯಾದ ಸ್ಪಂದಿಸಿ ಸಾರ್ವಜನಿಕ ಕೆಲಸ ಕಾರ್ಯ ಮಾಡಿಕೊಳ್ಳದೆ ಉನ್ನತ ಅಧಿಕಾರಿಗಳ ಪರವಾಗಿ ಆ ಉನ್ನತ ಅಧಿಕಾರಿಗಳ ಮುಖಾಂತರ ನಾವು ಇವ್ರನ್ನ ಕೂಡಲೇ ಅವ್ರನ್ನ ಸೇವೆಯನ್ನು ವಜಾ ಮಾಡಬೇಕನ್ನೋ ಒಂದು ಆನೇಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಒಂದು ಕಚೇರಿಯಲ್ಲಿ ಇವತ್ತು ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆನ ಅಲಂಕರಿಸಿರೋಂತಹ ಮಾನ್ಯ AC ಅವರು, ಅಸಿಸ್ಟೆಂಟ್ ಕಮಿಷನರ್ ಅಂತ ಏನಾಗಿದ್ದಾರೆ ಅಪೂರ್ವ ಬಿದಿರಿಯವರು, ಇವತ್ತು ಸಾರ್ವಜನಿಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ಅವರು ಮೊದಲನೇದಾಗಿ ಅರ್ಥಕೊಬೇಕು. ಹಾಗೆ ಅವರು ವಾರದಲ್ಲಿ 1 ದಿನನೋ 2 ದಿನನೋ ಇಲ್ಲಿ ಬರ್ತಾರೆ. ಬಂದಾಗ ಅವರಿಗೆ ಈಗ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಒಂದು ನಿರ್ಮಾಣ ಆಗಿದೆ. ಅಲ್ಲಿ ಬಂದು ಆ ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ನ್ಯಾಯ ಹೇಳೋಂಥ ಒಂದು ಸ್ಥಾನದಲ್ಲಿ ಕುಂತ್ಕೊಳ್ಳೋ ಅವರು ಆ ನ್ಯಾಯವನ್ನು ಯಾವ ರೀತಿ ಹೇಳಬೇಕು, ಅದನ್ನು ನಮ್ಮ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಆ ಸಂವಿಧಾನ ಶಿಲ್ಪಿಗೆ ಒಂದು ಗೌರವ ಕೊಡೋದನ್ನು ಫಸ್ಟ್ ಅವ್ರು ಕಲಿಬೇಕು. ಇಲ್ಲಿ ಬಂದು ಅವರಿಗೆ ಒಂದು ಕೈ ಮುಗಿದು ಒಂದು ಕೃತಜ್ಞತೆಯಿಂದ ಅವ್ರ ಕೈ ಮುಗಿದು ಅಲ್ಲೋಗಿ ಆ ಸ್ಥಾನದಲ್ಲಿ ಕುಂತ್ಕೊಂಡು ಒಂದು ನ್ಯಾಯಯುತವಾದ ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ಸಾರ್ವಜನಿಕರ ಸೇವೆಗಳನ್ನ ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸುವಂಥ ಕೆಲಸ ಮೊದಲು ಅವ್ರು ಮಾಡಬೇಕು. ಹಾಗಾಗಿ ಅವ್ರಿಗೆ ನಮ್ಮ ಒಂದು ಈ ಎಲ್ಲ ಒಂದು ಪದಾಧಿಕಾರಿಗಳಿಂದ ಅವ್ರಿಗೊಂದು ಮನವಿ ಅಂತ ತಿಳ್ಕೊಂಡು ಅವ್ರಿಗೊಂದು ಮನವಿ ಮಾಡ್ತಾಯಿದ್ದೀವಿ, ಮುಂದೆ ಅವರು ಈ ಒಂದು ಕೆಲಸ ಮಾಡಲಿ ಅಂತ. ಹಾಗೆ